ಗದಗ ಜಿಲ್ಲೆಯಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಪ್ರವಾಸ.
ರಕ್ತ ನಮ್ಮಲ್ಲಿ ಎಲ್ಲ ಅಧಿಕಾರಿಗಳಿಗೆ ಭಯ ಇರಬೇಕು. ರೊಕ್ಕ ಕೊಡುತ್ತೆ ಸರ್ಕಾರ ಅವರಿಗೆ, ಚಲೋ ಊಟ ಕೊಡ್ಲಿಕ್ಕೆ, ನೀರು ಕೊಡ್ಲಿಕ್ಕೆ, ನಿಮ್ಮಲ್ಲಿ ದುಡ್ಡು ಕೊಡ್ಲಿಕ್ಕೆ. ನೀವು ಕೇಳಲಿಲ್ಲ, ಹಂಗೆ ಇದ್ರೆ ಅವರು ಹಂಗೆ ಇರ್ತಾರೆ. ಅವ್ರು ಅವತ್ತಿಂದ ಹಂಗೆ ಬಂದರೆ ಇವತ್ತು ಹಂಗೆ ಇರ್ತಾರೆ. ಏನು ಮಾಡ್ತಾರೆ? ನಿಮಗೆ ಹಚ್ಚಿರಾ ಯಾರು ಆಗ್ತಲ್ಲ. ಭಯ ನಮ್ಮನ್ನು ಗುಲಾಮಗಿರಿ ಹೇಳ್ಕೊಳ್ಳುತ್ತೆ. ಗುಲಾಮಗಿರಿ ಬೇಕಲ್ಲ, ಬೇಕಾ ಬೇಡ ಅಲ್ಲ. ಅಧಿಕಾರಿನ ಕರೆಸ್ತೀನಿ, ಇಮ್ಮಿಡಿಯೇಟ್ಲಿ ಇವತ್ತು ರೆಡಿ ಆಗಬೇಕು. ನಾಳೆ ಯಾರೇ ನಿಂತ್ಕೊಳ್ಳಿ, ಎಲ್ಲ ಹಾಸ್ಟೆಲ್ ಮಕ್ಕಳು ಎಲ್ಲದಕ್ಕೂ ನಾನು ವಿಸಿಟ್ ಮಾಡೋಕ್ಕಾಗೋದಿಲ್ಲ. ನಿಮ್ಮ ಹಾಸ್ಟೆಲ್ ಮೆನು ಪ್ರಕಾರ ಊಟ ಕೊಡಲಿಲ್ಲ, ಕುಡಿಯೋ ನೀರಿಲ್ಲ, ಸೆಕ್ಯೂರಿಟಿ ಇಲ್ಲ, ಆಯ್ತಾ? ಏಜ್ ಮಿನಿಮಮ್ ಫೆಸಿಲಿಟಿ ಕೊಡಬೇಕು. CCTVಗಳಿಲ್ಲ, ಕಿಟ್ ಕೊಡಬೇಕು, ಕಿಟ್ಗಳು ಕೊಡಲಿಲ್ಲ, ಪ್ಯಾಡ್ಸ್ ಕೊಡಬೇಕು, ಪ್ಯಾಡ್ಗಳು ಕೊಡಲಿಲ್ಲ. ಸೀದಾ DC ಆಫೀಸ್ ವಾಕಿಂಗ್ ಮಾಡಿ DC ಅವ್ರಿಗೆ ನೀವು ಕಂಪ್ಲೇಂಟ್ ಕೊಡಬೇಕು. ಮೀಡಿಯಾ ಮುಂದೆ ಮಾತಾಡಕ್ಕೆ ತೆಗಿಬೇಕು. ಆವಾಗ ಪಟ್ನೆ ಎಲ್ಲ ಕೆಲಸ ಆಗುತ್ತೆ. ಅರ್ಥ ಆಯ್ತಾ? ಆಯ್ತಾ ಇಲ್ಲ? ಯಾರು ನಿಮ್ಮನ್ನು ತೆಗಿಯಲ್ಲ. ಹಂಗೆ ಹೆದರ್ಕೊಂಡ್ರೆ ಸಾಯೋರ್ನ ಹೆದರ್ಕೊಳ್ಬೇಕು. ಗೊತ್ತಾಯ್ತಾ? ಬದಲಾವಣೆ ತರಬೇಕು ಬೇಡ ಬೇಡ. ಎಷ್ಟು ಸರ್ಕಾರದಿಂದ ಅಪ್ರೂವ್ ಆಗಿದೆ? ನೀವು ಎಷ್ಟು ಆಗ್ತೀನಿ ಚಲೋ ಅದಾರ. ಡಾಕ್ಟರ್ಸ್ ಎಲ್ಲ ಚಲೋ ಸ್ಪಂದಿಸ್ತಾರವ. ಮಾಡಿದ್ರವ ಹೇಗ್ ಮಾಡ್ತಾರ ನೋಡಿಸ್ಬೇಕಾ? ನಿಮ್ ಜೊತೆ ಯಾರು ಬಂದಿದೆ? ಯಜಮಾನ್ರು ಬಂದಾರ? ಆಯ್ತು ಆಯ್ತು, ತೋರಿಸ್ಕೊಡಿ.
ಹುಡ್ಕೋದೇ ಆಯ್ತು ನಮ್ಮ ಬಗ್ಗೆ 10 ಸಲ ಟೈಮ್ ಏನದ ನಾನು ಇರೋದು 1 ದಿವಸ ಇರತ್ತೆ ಅಂದ್ರೆ 10 ಸಲ ಕರಿಬೇಕಲ್ರಿ. ತಾಯಿ ವಾಲ್ಮೀಕಿ ಸಮುದಾಯದನವಾ ನೋಡ್ರಿ, ತಾಯಿಗೆ ನಾವು ಏನು ಹೆಣ್ಣುಗಳಿಗೆ ಸಬ್ಸಿಡಿ ಲೋನ್ಸು, ತಾಯಿಗೆ ರೊಟ್ಟಿಗಳಿಗೆ ಬರ್ತದೆ, ಎಲ್ಲಾದ್ರೂ ಸ್ತ್ರೀ ಶಕ್ತಿ ಸಂಘದಲ್ಲಿ ಅಕ್ಕಿ ಒಂದು ಸ್ವಂತ ಏನಾದರೂ ಉದ್ಯೋಗ ಮಾಡುವಾಗ ಏನು ಸಹಾಯ ಮಾಡ್ಬೋದು ನೋಡ್ರಿ. ಅದು ತುಂಬ ಬಡತನದಲ್ಲಿದ್ದಾಳ ಗೊತ್ತೇನವ. ಮನೆಗೆ ಅರ್ಜಿ ಅದೇ ಚೆಕ್ ಮಾಡಿ ಏನು ಗೊತ್ತಾಗೋದಿಲ್ಲ, ಗಂಡ ಸಾಕೋದಿಲ್ಲ ಆಗ್ತದೆ. ಗೊತ್ತಾಯ್ತು ನಾವು ಸಹಾಯ ಇದು ನಿಮ್ಮ ಆಫೀಸರ್ರಿ ಅವ್ರು ನಿಮ್ಗೆ ಸಹಾಯ ಮಾಡ್ತಾರೆ. ಅವ್ರ ನಂಬರ್ ಇಸ್ಕೊಂಡು ನಾವು ಹೋದ್ಮೇಲೆ ಮೇಡಮ್ ಭೇಟಿ ಮಾಡಿ ಸಹಾಯ ಪಡ್ಕೋಬೇಕು ಆಯ್ತಾ. ಆರಾಮಿಲ್ರಿ, ತೋರಿಸ್ಕೊಂಡಿದೆ, ಚಲೋ ನೋಡ್ಯಾರ ಡಾಕ್ಟ್ರು, ಚಲೋ ನೋಡ್ತಾರೆ. ಹಾಂ, ಚಲೋ ನೋಡಾಕತ್ತಾರೆ. ಹಾಂ, ಇದು ಮಾತ್ರೆಗಳೆಲ್ಲ ಇಲ್ಲೇ ಕೊಡ್ತಾರ, ಹೊರಗೆ ಬರೀತಾರೆ ಮಾತ್ರೆ ಇಲ್ಲೇ ಕೊಡ್ತಾರ ಅಂದ್ರೆ ಆಯ್ತು ರೀ. ಆಯ್ತು, ನಾಷ್ಟ ಮಾಡಿದ್ರಿ? ಯಾಕ್ರಿ ಬೆಳಿಗ್ಗೆ ಬಂದೀವಿ, ಹೋಗ್ರಿ ನಾಷ್ಟ ಹನ್ನೊಂದು ಆಯ್ತಲ್ರಿ. ಅಲ್ಲ ಮೇಲೆ ತಗೋಬೇಕಲ್ಲ ಕ್ಲಿನಿಕ್ಗೆ ಬರೋದು ಮುಂಚೆ. ಮತ್ತೆ ಯಾಕೆ ತಗೊಂಡಿಲ್ಲ ಕೇಳ್ಬೇಕು ತಾನೇ ನೀವು. ಗ್ಲೌಸ್ ಅವೆಲ್ಲ ಕೊಡ್ತಾರ, ಪ್ರತಿಯೊಂದು ಕೊಡ್ತಾರ, ಮಾಸ್ಕು ಗ್ಲೌಸ್ ಎಲ್ಲ. ಫಸ್ಟ್ ವ್ಯಾಕ್ಸಿನೇಟ್ ಮಾಡಿಸ್ಕೊಳ್ಳಿ. ಯಾರು ನಿಮಗೆ ನಿಮ್ಮ ಆ ಪ್ರಿನ್ಸಿಪಲ್ ಮೇಲೆ ಕ್ರಮಕ್ಕೆ ಬರೀತೀನಿ ನಾಳೆ ನಾನು DC ಆಫೀಸಲ್ಲಿ. ನೀವು ಎಲ್ಲರೂ ಕ್ಲಿನಿಕ್ ಎಂಟ್ರ್ ಆಗೋಕ್ಕೆ ಮುಂಚೆ ಫಸ್ಟ್ ವ್ಯಾಕ್ಸಿನೇಟ್ ಆಗಬೇಕು ನರ್ಸಿಂಗ್ ಸ್ಟೂಡೆಂಟ್ಸು. ಗೊತ್ತಾಯ್ತೀನವ. ಇವತ್ತು ನಾನು ಗದಗ್ನ KH ಮೆಡಿಕಲ್ ಟೀಚಿಂಗ್ KH ಪಾಟೀಲ್ ಅವರ ಮೆಡಿಕಲ್ ಟೀಚಿಂಗ್ ಹಾಸ್ಪಿಟ್ಲಿಗೆ ಬಂದಿದ್ದೀನಿ. ನನಗೆ ಭಾಳಷ್ಟು ಸಂತೋಷ ತಂದಿದೆ. ಒಂದು ತಿಂಗಳಿಗೆ 700ರಿಂದ 800 ಡೆಲಿವರಿ ಮಾಡ್ತಾರೆ. ಮೆಟರ್ನಲ್ ಡೆತ್ಸು ಅಬ್ಸಲ್ಯೂಟ್ಲಿ ಕಡಿಮೆ. ಎಷ್ಟು ಒಂದು 3 ಇಯರ್ಸಿಗೆ ನೀವು ಒಂದು ಇದಕ್ಕೆ ಎಷ್ಟು ಸಾವಾಗಿರ್ಬೋದು ಇಲ್ಲಿ? 4-5 ಆಗಿದೆ. ಮೆಟರ್ನಲ್ ಡೆತ್ಸು ಭಾಳ ಕಡಿಮೆ ಇದ್ದಾವೆ. ಲಾಸ್ಟ್ 3 ವರ್ಷದಲ್ಲಿ ತಾಯಂದಿರ ಸಾವು 3 ಅಥವಾ 4 ಸಂಖ್ಯೆ ಮಾತ್ರ. ಅದು ಹೇಗಂತಂದರೆ ಎಲ್ಲ PHCಗಳು ತಾಲೂಕು ಆಸ್ಪತ್ರೆಯಿಂದ ಸೀರಿಯಸ್ ಇರೋನ ಇಲ್ಲಿಗೆ ರೆಫರ್ ಮಾಡ್ತಾರೆ. ಬಟ್ ನಾನಿಲ್ಲಿ ನಮ್ಮ KH ಪಾಟೀಲ್ರ ಈ ಒಂದು ಮೆಡಿಕಲ್ ಟೀಚಿಂಗ್ ಇನ್ಸ್ಟಿಟ್ಯೂಟಲ್ಲಿ ನೋಡಿದ್ದೇನಂತಂದರೆ ತಾಯಂದಿರ ಸಾವನ್ನು ತಡೆಯೋದೇ ಭಾಳ ಮುಖ್ಯ. ಎಸ್ಪೆಷಲಿ ತಾಯಂದಿರ ಸಾಯೋದೇನಂತಂದರೆ BP ಇರ್ತದೆ, ಹೆಮರೋಜ್ ಆಗ್ತದೆ. BP ಜಾಸ್ತಿ ಆದಾಗ ಕನ್ವಲ್ಷನ್ಸ್ ಆಗ್ತವೆ, ಪಿಡ್ಸ್ ಬರ್ತವೆ. ಅದಕ್ಕೋಸ್ಕರನೇ ಅವರು ಒಂದು ಪ್ರತ್ಯೇಕವಾದಂಥ ಒಂದು ಟೀಮ್ನೇ ಇದು ಮಾಡಿದ್ದಾರೆ ಅಲ್ಲಿ. ಅಂದರೆ ನಾನು ಇಷ್ಟು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಹೋಗಿದ್ದೀನಿ. ಈ ಆಸ್ಪತ್ರೆಯಲ್ಲಿ ಆ ಒಂದು ಕನ್ಸರ್ನ್ ಅಂಡ್ ಕಮಿಟ್ಮೆಂಟು ನನಗೆ ತುಂಬ ಇಷ್ಟ ಆಯಿತು. ನಾನಿದು ಖಂಡಿತವಾಗ್ಲೂ ಆರೋಗ್ಯ ಇಲಾಖೆಗೆ, ಆಯುಕ್ತರಿಗೆ ನಾನಿದು ಸರ್ಕಾರಕ್ಕೆ ಗಮನಕ್ಕೆ ತರ್ತೇನೆ. ಪ್ರತಿ ಜಿಲ್ಲಾ ಆಸ್ಪತ್ರೆಯಲ್ಲೂ ಇದು ಒಂದು ಎಸ್ಪೆಷಲಿ ಟೀಚಿಂಗ್ ಇನ್ಸ್ಟಿಟ್ಯೂಟ್ಸ್ನಲ್ಲಿ ಇದು ಮಾಡ್ಬೋದು. ಹಾಗಾಗಿ ತಾಯಂದಿರ ಸಾವನ್ನು ಉಳಿಸ್ಬೋದು. ಎರಡನೇದು, ಎಲ್ಲ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಸ್ಟೆರಿಲೈಸೇಷನ್ ಪ್ರೋಟೋಕಾಲ್ಸ್ ಚೆಕ್ ಮಾಡಿದ್ದೀವಿ. ವಾಟರ್ ಕ್ವಾಲಿಟಿದು ರಿಪೋರ್ಟ್ಸ್ ತೊಗೊಂಡಿದ್ದೀನಿ. ಮತ್ತು OTಯಲ್ಲಿ ಎಲ್ಲವೂ ಯಾವ ಥರ ಸ್ಟೆರಿಲೈಸೇಷನ್ ಮೇಂಟೈನ್ ಮಾಡ್ತಾರೆ. ಯಾಕಂದರೆ ತಾಯಂದ್ರ ಸಾವು ನೀವು ನೋಡಿದ್ದೀರಾ ಯಾವುದಕ್ಕೆ. ಮತ್ತು ಡ್ರಗ್ಸ್ ಹೆಂಗೆ ಸ್ಟೋರ್ ಮಾಡ್ತಾರೆ, ಕರೆಕ್ಟ್ ರೆಫ್ರಿಜಿರೇಟ್ರು ಟೆಂಪ್ರೇಚರ್ ಎಲ್ಲ ಯೂಸ್ ಮಾಡ್ತಾರಾ. ಮತ್ತು ತಾಯಿ ಮಕ್ಕಳ ಇಲ್ಲಿ ಬ್ಲಡ್ ಬ್ಯಾಂಕ್ ಹೆಂಗಿದೆ, ಮತ್ತು ಇಲ್ಲಿ ಎಲ್ಲ ಔಷಧಿಗಳನ್ನು ಕೊಡ್ತಾರಾ, ಹೊರಗಡೆ ಬರೀತಾರಾ. ಪ್ರತಿಯೊಬ್ಬರನ್ನು ಕೇಳಿದ್ದೀನಿ ನಾನು.
ಇಡೀ ಆಸ್ಪತ್ರೆಯಲ್ಲಿ ಎಲ್ಲೂ ಹೊರಗಡೆ ಬರ್ಕೊಡಲ್ಲ ಅಂತ ಹೇಳಿದ್ದಾರೆ. ಒಂದೇ ಒಂದು ನಾನು ನೋಡಿದ್ದೇನಂತಂದರೆ, ನಮ್ಮ ಈ ನರ್ಸಿಂಗ್ ಸ್ಟೂಡೆಂಟ್ಸ್ ಇದ್ದಾವಲ್ಲ, ಇವರು ಮಕ್ಕಳು ಕ್ಲಿನಿಕಲ್ ಎಂಟ್ರ್ ಆಗೋಕ್ಕೆ ಮುಂಚೆ ಅವ್ರಿಗೆ ನಾವು ಹೆಪಟೈಟಿಸ್ ವ್ಯಾಕ್ಸಿನೇಷನ್ ಹಾಕ್ಸ್ಬೇಕು. ಅಷ್ಟೂ ಜನ ಮಕ್ಕಳು ನನಗೆ ಹೇಳಿದ್ದೇನೆಂದರೆ ವ್ಯಾಕ್ಸಿನ್ ಮಾಡಿಸಿಲ್ಲ ಅವರಿಗೆ. ಇದು ಆ ಮಕ್ಕಳು ಇದೇ ಒಂದು ಸಂಸ್ಥೆ ಅಡಿ ಬರೋದ್ರಿಂದ ಯಾಕೆ ಮಾಡಿಲ್ಲ, ಅವ್ರ ಮೇಲೆ ಕ್ರಮ ತಗೋಬೇಕು ಮತ್ತು ಇಮಿಡಿಯೇಟ್ಲಿ ಆ ನರ್ಸಿಂಗ್ ಎಲ್ಲ ಮಕ್ಕಳಿಗೂ ವ್ಯಾಕ್ಸಿನೇಟ್ ಆಗಬೇಕು ಅಂತ ನಾನು ಅವರ ಗಮನಕ್ಕೆ ತಂದಿದ್ದೀನಿ. ನಾಳೆ ಜಿಲ್ಲಾಡಳಿತದಲ್ಲಿ ನಾನು ಇದನ್ನು ಮೀಟಿಂಗಿಗೆ ತಗೊಳ್ತೇನೆ. ಮತ್ತು ಇನ್ನೊಂದು ಏನು ಹೇಳಿದ್ರಿ ಸರ್, ಇನ್ನೊಂದೇನೋ ಒಂದು ಮಾಡಬೇಕಂತಂದ್ವಲ್ಲ ನಾವು. ಹಾಂ, ನಮ್ಮ BCM ಹಾಸ್ಟೆಲಿಂದ ಬರುವಂಥ ಮಕ್ಕಳು, ನಮ್ಮ BCM ಹಾಸ್ಟೆಲ್ನಲ್ಲಿ ಮೆನು ಪ್ರಕಾರ ಊಟ ಮಾಡೋದಿಲ್ಲ, ಮಕ್ಕಳಿಗೆ ಊಟದ ಭಾಳ ತೊಂದರೆ ಆಗ್ತಾಯಿದೆ. ಮತ್ತು ಸ್ನಾನಕ್ಕೆ, ಬಟ್ಟೆ ಒಗಿಲಿಕ್ಕೆ ಅವಕ್ಕೆಲ್ಲ ನೀರಿನ ಸಮಸ್ಯೆ ಇದೆ ಅಂತ ಹೇಳಿದ್ದಾರೆ. BCM DD ಅವ್ರಿಗೂ ಕರೆದಿದ್ದೀನಿ. ನಾಳೆ ಜಿಲ್ಲಾಡಳಿತ ಅಧಿಕಾರಿ ರಿವ್ಯೂ ಮೀಟಿಂಗ್ನಲ್ಲಿ DDಗಳು ಯಾವ ಥರ ಜವಾಬ್ದಾರಿ ತಗೊಳ್ತಾರೆ, ಮೈನಾರಿಟಿ, SC ST OBC ಜನರಲ್ ಹಾಸ್ಟೆಲ್ಸ್ ಹೆಂಗೆ ನಡೀತಾ ಇದ್ದಾವೆ, ಊಟ ಏನು. ನಿನ್ನೆ ನಡೆದಂಥ ರಾಯಚೂರು ಲಿಂಗ್ಸೂರಲ್ಲಿ ಮೊರಾರ್ಜಿ ದೇಸಾಯಿ ಶಾಲೆಯ ಮಕ್ಕಳು 32 ಮಕ್ಕಳು ಫುಡ್ ಪಾಯ್ಸನಿಂಗ್ ಆಗಿ ಅಡ್ಮಿಟ್ ಆಗಿದ್ದಾವೆ. ಆ ಥರ ಆಗೋದಕ್ಕೆ ಮುಂಚೆ ಮುನ್ನೆಚ್ಚರಿಕೆ ಇಲ್ಲಿ ವಹಿಸಬೇಕು ಅಂತಲೂ ಸಹ ನಾಳೆ ನಾನು DC ಆಫೀಸ್ನಲ್ಲಿ ಖಡಾಖಂಡಿತವಾಗಿ ವಾರ್ನಿಂಗ್ ಮಾಡ್ತೀವಿ. ಹಾಂ, ಹೌದಾ, ಆಯಿತು. ಅದನ್ನು ಏನಿದೆ D ಗ್ರೂಪ್ ಅದಕ್ಕೆ ಕೊಡೋಕ್ಕೆ ಹೇಳಿ. ಆಮೇಲೆ ವೇಜಸ್ಸು ನಮ್ಮ D ಗ್ರೂಪ್ದು ಎಲ್ಲ ನಾನು ಚೆಕ್ ಮಾಡಿಸ್ತಾ ಇದ್ದೇನೆ. ಸೊ ಎಲ್ಲರಿಗೂ ಕರೆಕ್ಟಾಗಿ ಸಂಬಳ ಮಾಡ್ತಾ ಇದ್ದಾರೆ. ಮತ್ತು ಈಗ ರಿವೈಸ್ಡ್ ಮಿನಿಮಮ್ ವೇಜಸ್ ಬಂದಿದೆ ಸರ್ಕಾರದ್ದು, ಅದು ನೆಕ್ಸ್ಟಿಂದ D ಗ್ರೂಪ್ ಅವ್ರಿಗೆ ಅದೇ ಥರ ಬರುತ್ತೆ, ಹೆಚ್ಚಿಗೆ ಆಗಿ ಸಂಬಳ ಬರುತ್ತೆ. ಈಗ ಮಾಡ್ತಾ ಇದ್ದಾರೆ ಎಲ್ಲವೂ. ಮತ್ತು ಆರೋಗ್ಯ ಇಲಾಖೆಯಿಂದ ಕೇಳಿದ್ದೀವಿ, ಅದೆಲ್ಲ ಬರ್ತಾ ಇದೆ. ಮತ್ತು ಇಲ್ಲಿನೂ ಅಷ್ಟೇ ನೋಡಿ, ನಾನು ನಮ್ಮ ಡಾಕ್ಟ್ರ್ ಅವ್ರಿಗೆ ಕೇಳಿದೆ, ಹೆಣ್ಣು ಮತ್ತು ಗಂಡು ಮಗು ಒಂದು ತಿಂಗಳಲ್ಲಿ 700ರಿಂದ 800 ಹೆರಿಗೆ ಆಗುತ್ತೆ ಅಂದರೆ ಇವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಇಲ್ಲೂ ಸಹ ಹೆಣ್ಣು ಮಕ್ಕಳ, ನನ್ನೆನೆ ಬಾಗಲಕೋಟೆಗೆ ಹೋಗಿದ್ದೆ, ಅಲ್ಲೂ ಸಹ ಗಂಡು ಮಕ್ಕಳದ್ದು ಸಂಖ್ಯೆನೇ ಜಾಸ್ತಿ ಇದೆ ಡೆಲಿವರಿಯಲ್ಲಿ, ಹೆಣ್ಮಕ್ಳು ಕಡಿಮೆ. ಇಲ್ಲೂ ಅಷ್ಟೇ ಗಂಡು ಮಕ್ಕಳು ಜಾಸ್ತಿ, ಹೆಣ್ಮಕ್ಳು ಕಡಿಮೆ. ಆದರೆ ಪ್ರಕೃತಿ ನಿಯಮವಾಗಿ ಮೊದಲಿಗೆ ನಾವೆಲ್ಲ ಹುಟ್ಟಿದಾಗ ನಾವು ಯಾವಾಗಲೂ ಜಾಸ್ತಿನೇ ಇದ್ದೀವಿ, ಅವ್ರು ಕಡಿಮೆ. ಇದೆಲ್ಲ ಇಂಡಿಕೇಶನ್ ಏನಂತಂದರೆ, ಒಳಗಡೆ ಗುಟ್ಟಾಗಿ ಎಲ್ಲೋ ಒಂದೊಂದು ಕಡೆ ಮಗು ಹೆಣ್ಣೋ ಗಂಡೋ ಅಂತ ತೋರಿಸ್ಕೊಂಡು ಹೆಣ್ಣು ಮಕ್ಕಳನ್ನ ಅಬಾರ್ಟ್ ಮಾಡಿಸ್ತಾ ಇದ್ದಾರೆ, ಹೆಣ್ಣು ಭ್ರೂಣ ಹತ್ಯೆ ನಡೀತಾ ಇದೆ ಅನ್ನೋದೇ ಇದೆಲ್ಲ ಒಂದು ಇಂಡಿಕೇಶನ್. ಸೊ ನಾನು ಇದ್ರ ಬಗ್ಗೆ ಏನೆಲ್ಲ ಜಿಲ್ಲಾಡಳಿತ ಕ್ರಮ ತಗೊಂಡಿದೆ ಅಂತ ನಾಳೆ ನಾನು ರಿವ್ಯೂನಲ್ಲಿ ಎಲ್ಲ ವರದಿಗಳನ್ನು ಇಸ್ಕೊಳ್ತೇನೆ. ಟೆಂಪ್ರರಿ ಇರೋರಿಗೆ ಆ ಥರನೇ ಇರುತ್ತೆ. ಬಟ್ ಆದರೆ ಅವ್ರಿಗೂ ಸಹ ಕಾಯ್ದೆಗಳಿದ್ದಾವೆ, ಹೆಂಗಂದರೆ ಹಂಗೆ ತೆಗಿಯೋಕ್ಕೆ ಬರೋದಿಲ್ಲ. ಋತುಚಕ್ರ ರಜೆ ಕೊಡ್ತಾ ಇಲ್ವಾ? ನಾಳೆ ಅದನ್ನು ಋತುಚಕ್ರ ರಜೆ ಒಂದು ಕೇಳಿದ್ದಾರೆ. ಬಟ್ ಅದು ಮೇಡಮ್ ಎಲ್ರಿಗೂ ಕೊಡಬೇಕಲ್ವಾ? ಎಲ್ರಿಗೂ ಕೊಡಬೇಕು. ಅದೇನು ನೀವು ಸ್ಪೆಷಲಾಗಿ ಬರ್ದಿರೋ ಗೊತ್ತಿಲ್ಲ. ಹೇಳಿದ್ದಾರೆ, ಅದನ್ನು ನಾನು ಖಂಡಿತವಾಗ್ಲೂ ಸರ್ಕಾರಕ್ಕೆ ಹೇಳ್ತೀನಿ. ಎಲ್ಲ ಹೆಣ್ಮಕ್ಳು ಒಂದೇ ಅಲ್ವಾ?